ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭೈರವಿಗೌಡ ಲಾಗ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದು ನಾವು ಒಂದು ಮದುವೆ ಇತ್ತು ಅಂತ ಮದುವೆಗೆ ಊರಿಗೆ ಹೊರಟಿದ್ವಿ. ಹಾಗೆ ಹೋಗ್ತಾ ಕಾರಲ್ಲಿ ಹೂ ಕಟ್ಕೊಂಡು ಹೋಗೋಣ, ನಾಳೆ ಮುಹೂರ್ತಕ್ಕೆ ಮುಟ್ಕೊಳ್ಳೋಕ್ಕಾಗತ್ತೆ ಅಂತ ಕಟ್ಕೊಂಡು ಹೋಗ್ತಾಯಿದ್ದೆ. ಸೊ ಇದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ನಾವು ಚೌಟ್ರಿ ಹತ್ರ ತಲುಪಿದ್ವಿ. ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಹೊರಗಡೆ ಎಲ್ಲ ಚೆನ್ನಾಗಿತ್ತು, ಲಾನ್ ಎಲ್ಲ. ಸೊ ನನ್ನ ಮಗಳ ಹತ್ರ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೋತಾ ಇದ್ದೆ, ಎಡಿಟ್ ಮಾಡಿ ರೀಲ್ಸ್ ಎಲ್ಲ ಹಾಕೋಣ ಅಂತ. ಅಲ್ಲಿ ನೋಡಿ ಅದು ಚಿತ್ರ ಇದೆ, ಬೊಂಬೆ ಜೊತೆಗೆ ನಾನು ಕೂಡ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ಒಂಥರ. ಆಮೇಲೆ ನಾನು ನಮ್ಮ ಹಸ್ಬೆಂಡ್ ಮಾತಾಡೋ ಥರ ಆ ಥರ ಏನೋ ಒಂದು ರೀಲ್ಸಲ್ಲೆಲ್ಲ ಎಡಿಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಹೇಳಿಬಿಟ್ಟು ನಮ್ಮ ಯುಕ್ತಾಗೆ ಹೇಳ್ತಾ ಇದೆ ಎಲ್ಲದು ಕ್ಯಾಪ್ಚರ್ ಮಾಡು ಅಂತ ಹೇಳಿಬಿಟ್ಟು. ನಮ್ಮ ಯುಕ್ತ ಅಂತೂ ಎಷ್ಟು ಹೆಲ್ಪ್ ಮಾಡ್ತಾಳೆ ಗೊತ್ತಾ. ನನ್ನ ಮಕ್ಕಳು ಇಬ್ಬರು ಅಷ್ಟೇ ಸಖತ್ ಹೆಲ್ಪ್ಫುಲ್ಲು, ಹೆಲ್ಪಿಂಗ್ ನೇಚರ್ ತುಂಬ ಚೆನ್ನಾಗಿದೆ. ಆಮೇಲೆ ಸಂಗೀತ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು, ಅದು ಮುಗಿಸ್ಕೊಂಡು ನಾವು ಮನೆಗೆ ಬಂದುಬಿಟ್ವಿ. ಸೊ ವಿಷಲ್ ಹೊಡಿತಾ ಇದ್ದಾಳೆ ನೋಡಿ, ಧನ್ವಿತಾ ಹೊಡಿಯೋಕ್ಕೆ ಬರೀದೇ ಇದ್ರು ನಮ್ಮ ಬ್ರೈಡ್. ಮತ್ತು ಇದು ಬೆಳಗಿನ ಔಟ್ಫಿಟ್, ಇದು ಮುಹೂರ್ತಕ್ಕೆ ಯುಕ್ತಂದು ಫೈನಲ್ ಲುಕ್ ಈ ಥರ ಇದೆ. ನನಗೆ ಈ ಲಂಗ ಬ್ಲೌಸ್ ತುಂಬಾ ಎಷ್ಟು ಇಷ್ಟಪಟ್ಟು ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ತೊಗೊಂಡೆ. ಆ್ಯಂಡ್ ಯುಕ್ತಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಅವಳಿಗೆ ಕಲರ್ ಇರೋದರಿಂದ, ಅವಳು ಕಲರ್ ಇದ್ದಾಳಲ್ಲ, ಸೊ ಬ್ರೈಟ್ ಕಲರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ. ಆ್ಯಂಡ್ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ ವಿಡಿಯೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೆ. ಹೊರಗಡೆ ರೆಡಿ ಆಗುತ್ತೆ, ಇನ್ನೂ ಟೈಮ್ ಇತ್ತಲ್ವ ಅಂತ ಹೇಳಿ. ಇದು ಊರಲ್ಲಿರೋ ಅಂಥ ಮನೆ, ಹಳ್ಳಿ ಮನೆ, ತುಂಬ ಚೆನ್ನಾಗಿದೆ ಇದು ಒಂಥರ. ಆಮೇಲೆ ಅಲ್ಲಿರೋ ವಾತಾವರಣ ಎಲ್ಲ ತೋರಿಸ್ತಾ ಇದ್ದಾಳೆ. ನಿಜವಾಗ್ಲೂ ಅಲ್ಲಿ ಹೋದರೆ ತುಂಬ ಇಷ್ಟ ಆಗುತ್ತೆ ಇರೋಕ್ಕೆ. ಆ್ಯಂಡ್ ನಂದು ಕೂಡ ಅಷ್ಟೇ, ಪಿಂಕ್ ಆ್ಯಂಡ್ ಆರೆಂಜ್ ಕಾಂಬಿನೇಷನ್. ಈ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ. ನನಗಂತೂ ಈ ಕಾಂಬಿನೇಷನ್ ತುಂಬ ರಿಚ್ ಲುಕ್ ಕೊಡುತ್ತೆ. ನಮ್ಮ ಯುಕ್ತಾಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ನಂದು ಸೆಕೆಂಡ್ ಬೇಬಿದು ಸೀಮಂತಕ್ಕೆ ತೊಗೊಂಡಿದ್ದು ಪ್ಯೂರ್ ಸಿಲ್ಕ್ ಸ್ಯಾರಿ. ಇದು ಯಲಹಂಕದಲ್ಲಿ ತೊಗೊಂಡಿದ್ದು, ಅವರೇ ನೇಯ್ತಾರೆ ಆ್ಯಕ್ಚುಲಿ. ನೇಯ್ದುಬಿಟ್ಟು ಅವರೇ ಸ್ವಂತ ಶಾಪಲ್ಲಿ ಮಾರ್ತಾರೆ. ಸಖತ್ತಾಗಿದೆ ಇದು. ಸ್ವಲ್ಪ ನನಗೆ ಕಡಿಮೆಗೆ ಸಿಕ್ತು ಅಂತಲೇ ಹೇಳ್ಬೋದು. ಇದು ಒಳ್ಳೆ ಸ್ಯಾರಿ ಇದೆ ಆ್ಯಕ್ಚುಲಿ. ಕಲರ್ ಕಾಂಬಿನೇಷನು ಚೆನ್ನಾಗಿದೆ. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಬರುತ್ತೆ. ಈ ಸ್ಯಾರಿ ತೊಗೊಂಡು ಆಲ್ಮೋಸ್ಟ್ 7.5 ಇಯರ್ಸೇ ಆಯಿತು. ಸೊ ಇದು ನಾನೊಂದು ವಿಡಿಯೋ ಮಾಡ್ಕೋತಾ ಇದ್ದೆ. ಇದು ಒಂದು ಯಾವುದೋ ಒಂದು ಶೋಗೆ ಕೇಳಿದರು, ಒಂದು ವಿಡಿಯೋ ಕಳಿಸಿ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿ ಅಂತ. ಸೊ ಹಾಗಾಗಿ ಹೇಗಿದ್ದರೂ ರೆಡಿ ಆಗಿದ್ದೀನಲ್ವ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ಕೋತಾ ಇದ್ದೆ. ಆಮೇಲೆ ಮುಹೂರ್ತಕ್ಕೆ ಹೊರಟ್ವಿ. ಅಲ್ಲಿ ನೋಡಿ ನಮ್ಮ ಧನ್ವಿತಾಗೆ ಇಬ್ಬರು ಸಿಸ್ಟರ್ಸ್ ಸಿಕ್ಕಿದ್ದಾರೆ, ಅಕ್ಕಂದಿರು. ಅವ್ರ ಜೊತೆ ಆ್ಯಕ್ಚುಲಿ ಕಾನ್ವರ್ಸೇಷನ್ ಕ್ಯೂಟ್ ಅಂದರೆ ಕ್ಯೂಟ್ ಆಗಿತ್ತು, ಕ್ಯೂಟೆಸ್ಟ್ ಅಂತಲೇ ಹೇಳ್ಬೋದು. ಅವರಿಬ್ರಿಗೂ ನಮ್ಮ ಧನ್ವಿತಾ ಮಾತಾಡೋದು ತುಂಬ ಇಷ್ಟ ಆಗಿ ಇಬ್ಬರು ಮಾತಾಡಿಸ್ತಾಯಿದ್ರು. ಬಟ್ ಅದು ಕ್ಯೂಟ್ ಕಾನ್ವರ್ಸೇಷನ್ ಪ್ಲೇ ಮಾಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾಯಿದೆ, ಅಂದರೆ ಸಾಂಗ್ಸ್ ಪ್ಲೇ ಮಾಡಿದರು. ಸೊ ಅದು ನಾನು ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ಮ್ಯೂಟ್ ಮಾಡಿದ್ದೀನಿ. ಬಟ್ ಇದು ತುಂಬ ನಾನೇ ವಿಡಿಯೋ ಎಡಿಟ್ ಮಾಡುವಾಗ ಅಯ್ಯೋ ಈ ಕಾನ್ವರ್ಸೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಮಿಸ್ ಮಾಡ್ಕೋತಾ ಇದ್ದೀನಲ್ವಾ ಅಂತ ಹೇಳಿಬಿಟ್ಟು ಅನ್ಕೋತಾ ಇದ್ದೆ. ಇವರಿಬ್ರದ್ದು ಅಲ್ಲಿ ಕೂತಿದ್ದಾರಲ್ಲ, ಇಬ್ಬರು ಹುಡುಗಿಯರಲ್ಲಿ ಒಬ್ಬಳು ಹುಡುಗಿದು ಮೊನ್ನೆ ಮದುವೆ ಆಯಿತು, ಇನ್ನೊಬ್ಳದು ನೆಕ್ಸ್ಟ್ ಮಂತಲ್ಲಿದೆ, ಇನ್ನು ಏಪ್ರಿಲಲ್ಲಿ. ಸೊ ಅವರಿಬ್ರು ಮದುವೆ ಆಗಿ ಹೊರಟೋಗ್ತಾರೆ. ಇನ್ನು ನಮ್ಮ ಧನ್ವಿತಾ ಅಂತೂ ಆ ಥರ ಸಿಕ್ಬಿಟ್ರೆ ಮಾತಾಡೋಕ್ಕೆ ಕ್ಯೂಟಾಗಿ ಇನ್ನೋಸೆಂಟಾಗಿ ಮಾತಾಡ್ತಾಳೆ. ಸೊ ಕ್ಯೂಟ್ ಅಂತ ಹೇಳ್ಬೋದು. ಅವ್ರು 3 ಜನ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು. ಇಲ್ಲೂ ಅಷ್ಟೇ ಅವರೆಲ್ಲ ಮಾತಾಡ್ತಾಯಿದ್ರು. ಆಮೇಲೆ ನಮ್ಮಮ್ಮ ಮತ್ತು ಅವ್ರ ಅಜ್ಜಿ ಎಲ್ಲರೂ ಸೇರಿ ಐಸ್ ಕ್ರೀಮ್ ಎಲ್ಲ ತಿಂತಾಯಿದ್ವಿ. ನಾವು ಆ್ಯಕ್ಚುಲಿ ತಿಂಡಿ ಮಾತ್ರ ತಿಂದ್ವಿ, ಊಟ ಮಾಡೋದು ಬೇಡ ಅಂತ ತಿಂದ್ವಿ. ಊಟ ಬೇಡ ಅಂತ ಹೇಳ್ಬಿಟ್ಟು ಅವತ್ತು ನಮ್ಮ ನಾದಿನಿ ಮನೆಯಲ್ಲಿ ಕರೆದಿದ್ರು ಲಂಚಿಗೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ, ಹಂಗೂ ಇವ್ರು ಬರ್ತಾರೆ, MP ಹಾಸನದ MP ಬರ್ತಾರೆ ಅಂತ ಅವ್ರಿಗೋಸ್ಕರ ವೆಯ್ಟ್ ಮಾಡಿ 4:30 ಆಗೋಯಿತು ನಾವು ಅವ್ರ ಮನೆಗೆ ಹೋಗೋಷ್ಟೊತ್ತಿಗೆ. ಅವರು ಈಗ ಬರ್ತಾಯಿದ್ದೀನಿ ಅಂತ ಕಾಲಲ್ಲಿ ಹೇಳ್ತಾಯಿದ್ರು. ಅವ್ರ PA ಬರ್ತಿದ್ದಾರೆ, ಇಲ್ಲೇ ಬರ್ತಿದ್ದಾರೆ ಅಂತ. ಯಾಕಂದರೆ ಅವತ್ತು ತುಂಬ ಫಂಕ್ಷನ್ಸ್ ಇರೋದ್ರಿಂದ ಪಾಪ ಅವರಿಗೂ ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡಿ ಬರಬೇಕಲ್ವ. ಸೊ ಲೇಟ್ ಆಗುತ್ತೆ. ನಾವು ಅವ್ರನ್ನ ಮೀಟ್ ಮಾಡಬೇಕು ಅಂತಲೇ ಇದ್ದಿದ್ದು. ನಾನು ಎಲೆಕ್ಷನ್ ಆದಾಗಿಂದ ಮೀಟ್ ಮಾಡಿರಲಿಲ್ಲ. ನಮ್ಮ ಹಸ್ಬೆಂಡೆಲ್ಲ ಮೀಟ್ ಮಾಡಿದರು, ನಾನು ಮೀಟ್ ಮಾಡಿರಲಿಲ್ಲ ಅಲ್ವಾ.
ಸೊ ಅವ್ರು ನಮ್ಗೆ ತುಂಬ ಪರಿಚಯ. ಹಾಗಾಗಿ ನಾವು ಶ್ರೇಯಸ್ ಪಟೇಲ್ ಅವ್ರನ್ನ ಮೀಟ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರನೇ ಈವ್ನಿಂಗ್ವರೆಗೂ ಕೂತ್ಕೊಂಡ್ವಿ. ಸಾಕಾಯಿತು ಮುಗಿಸ್ಕೊಂಡು ಲಂಚು ನಮ್ಮ ನಾದಿನಿ ಮನೇಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೈಟ್ ಆಯಿತು. ಹಾಯ್ ಗೈಸ್, ಸೊ ಇವತ್ತು ನಾವು ನಮ್ಮ ಊರಲ್ಲಿದ್ದೀವಿ. ಸೊ ಇವರು ನಮ್ಮ ತಾತ. ಆನೆಕೆರೆ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನಾವು ಊರಿಗೆ ಅಂದರೆ ಬೆಂಗಳೂರಿಗೆ ವಾಪಸ್ ಬರುವಾಗ ಎಳ್ನೀರು, ಕಾಯಿ, ಫ್ರೂಟ್ಸ್ ಏನೇನು ಇರುತ್ತೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಬರ್ತೀವಿ. ಅಕ್ಕಿ, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲನೂ. ಸೊ ಅದು ಎಳ್ನೀರು ಕುಯ್ಯುವಾಗ ಒಂದು ಎಷ್ಟು ಚೆನ್ನಾಗಿರುತ್ತಲ್ಲ ಅದು ಎಳ್ನೀರು ಕುಯ್ಯೋದು ನೋಡೋದಾಗಿರ್ಬೋದು, ಅದು ಕೊಚ್ಚೋದಾಗಿರ್ಬೋದು. ಸೊ ನೋಡಿ ಇದೆಲ್ಲ ನಮ್ಮ ಹಸ್ಬೆಂಡು ಕೇಳ್ತಾಯಿದ್ರು. ಒಂದು ಕಿತ್ತು ನೋಡ್ತಾರೆ ಯಾವಾಗಲೂ ಆ ಗೊನೆಯಲ್ಲಿ ಈ ಎಳ್ನೀರು ಸ್ವೀಟ್ ಇದೆಯಾ ಅಥವಾ ಬಲ್ತಿದೆಯಾ ಅಥವಾ ತುಂಬ ಎಳೆದಿದೆಯಾ ಅಂತ ಹೇಳಿ ಒಂದು ಟೆಸ್ಟ್ ಮಾಡಿಬಿಟ್ಟೆ ಆಮೇಲೆ ಅದೇ ಗೊನೆಯಲ್ಲಿ ಚೆನ್ನಾಗಿದ್ರೆ ಅದೇ ಗೊನೆಯಲ್ಲಿ ಕಂಟಿನ್ಯೂ ಮಾಡ್ತಾರೆ, ಇಲ್ಲಾಂದರೆ ನೆಕ್ಸ್ಟ್ ಬೇರೆದು ಆ ಥರ. ಸೊ ನಾನು ಅಷ್ಟೇ ಅಲ್ಲಿ ಹೋದಾಗ ಸ್ವಲ್ಪ ತೋಟ ಎಲ್ಲ ನೋಡ್ತೀನಿ, ಸ್ವಲ್ಪ ರೆಸ್ಟ್ ತೊಗೋತೀನಿ ಅಲ್ಲಿ ಹೋದಾಗ. ನಾನು ಆಲ್ಮೋಸ್ಟು ನನ್ನ ಕೈಲಿ ಆಗಿದ್ದೆಲ್ಲ ನಾನು ಕೆಲಸ ಮಾಡ್ತೀನಿ, ಬಟ್ ರೆಸ್ಟ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಇಲ್ಲಿ ಕೆಲಸ ಮಾಡಿ ಕಳ್ತೋಗಿದೆ. ಒಂದು ನೋಡಿ ಗೈಸ್, ನಮ್ಮಮ್ಮ ಮತ್ತು ನನ್ನ ತಂಗಿ ಇಲ್ಲಿ ಮರದ ಹತ್ರ ಹುಲ್ಲು ಹಾಕೊಂಡು ಕುತ್ಕೊಂಡಿದ್ದಾರೆ. ಎಳ್ನೀರು ಕುಡಿಯೋಕ್ಕೆ ರೆಡಿ ಆಗಿದ್ದಾರೆ. ರೆಡಿ ಪಡ್ಡು? ನೋಡಿ ಹುಲ್ಲು ಹಾಕೊಂಡು ಎಷ್ಟು ಆರಾಮಾಗಿ ಕೂತಿದ್ದಾರೆ. ಬ್ಲೂ ಸ್ಟ್ರಾ. ಗೈಸ್ ನೋಡಿ, ನಮ್ಮ ತಾತ ಎಳ್ನೀರನ್ನ ಕುಚ್ತಾ ಇದ್ದಾರೆ. 3 ಎಳ್ನೀರು ಫೈನಲಿ ತಗೊಂಡಿದ್ದಾರೆ. ಚೆನ್ನಾಗಿರುತ್ತೆ ತಾತ ಎಳ್ನೀರು. ಅದು ಗೈಸ್ ನೋಡಿ, ನಮ್ಮಪ್ಪ ಮಚ್ಚನ ಶಾರ್ಪ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಇದು ರೌಂಡ್ ಕಲ್ಲು, ಇದು ಬಂದು ಗೋವಾ ಪ್ಲಾಂಟ್, ಸೀಬೆ ಗಿಡ ಅಂತ ಹೇಳು. ಸೀಬೆ ಗಿಡ ನಮ್ಮ ಅಮ್ಮಂಗೆ ಕೊಡ್ತಾ ಇದ್ದಾರೆ. ಈಗ ನಮ್ಮ ಅಜ್ಜಿನೂ ಬಂದ್ರು. ಸೊ ನೋಡಿ, ನಮ್ಮ ತೋಟದಲ್ಲಿ ಏನೇನೆಲ್ಲ ಇದೆ ಅಂತ ಕೆಳಗಡೆ ಯಪ್ಪ ನನ್ನ ಮೇಲೆ ಬೀಳ್ತಿದ್ದು, ಕೆಳಗಡೆ ಹೋಗಿ ಎಲ್ಲ ತೋರಿಸ್ತೀವಿ ನೀಟಾಗಿ ಏನೇನಿದೆ. ಓಕೆ ಫೈನ್. ನೈಸ್ ಸ್ಪಾಟ್ ಫಾರ್ ಅ ಪಿಕ್ನಿಕ್. ನೋಡಿ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದಾರೆ. ಎಳ್ನೀರು ರೇಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಾತಾಡ್ತಾಯಿದ್ರು. 60 ರೂಪಾಯಿ 70 ರೂಪಾಯಿ ಆಗಿದೆ ಅಂತ. ಬೇಸಿಗೆ ಅಲ್ವಾ, ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಊರಿಗೆ ಹೋದಾಗ ನಾವು 1-2 ಅಷ್ಟೇ ಕುಡಿಯೋದು, ಜಾಸ್ತಿ ಕುಡಿಯೋಕೆ ಆಗಲ್ಲ. ಅದೇ ಬೆಂಗಳೂರಿಗೆ ಬಂದಾಗ ಕುಡಿಬೇಕಿತ್ತು ಅಂತ ಅನ್ಸುತ್ತೆ. ಎಲ್ರಿಗೂ ಹಾಗೆ ಅಲ್ವಾ, ಇದ್ದಾಗ ಕುಡಿಬೇಕು ಅಂತಾನೆ ಅನ್ಸಲ್ಲ. ಇಲ್ಲದೆ ಇರುವಾಗಲೇ ಆಸೆ ಜಾಸ್ತಿ ಆಗೋದು ಯಾವುದೇ ಒಂದು ವಸ್ತುಗಳ ಬಗ್ಗೆ ಆಗಿರ್ಬೋದು. ನೆಕ್ಸ್ಟ್ ಕೆಳಗಡೆ ತೋಟಕ್ಕೆ ಹೋಗೋಣ, ಅಲ್ಲಿ ಶುಂಠಿ ಮತ್ತು ಅಲ್ಲಿ ಇನ್ನೂ ಸ್ವಲ್ಪ ಎಳ್ನೀರು ಕಿತ್ಕೊಂಬರೋಣ. ಮತ್ತು ಕೊತ್ತಲಸಿನ್ಕಾಯಿ ಇರುತ್ತಲ್ವ, ಚಿಕ್ಕ ಚಿಕ್ಕದು ಹಲಸಿನಕಾಯಿ, ಅದು ಸಾಂಬಾರು ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಕೆಳಗಡೆ ತೋಟಕ್ಕೆ ಹೋಗ್ತಾಯಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.